ಹಾಯ್ ವೆಲ್ಕಮ್ ಟು ಕನ್ನಡ ಫಿಲ್ಮಿ ಕ್ಲಬ್ ಪಾಡ್ಕಾಸ್ಟ್. ಇವತ್ತಿನ ಎಪಿಸೋಡಲ್ಲಿ ನಮ್ಮ ಜೊತೆ ಟಾರ್ಟಾಯ್ಸ್ ಸಿನಿಮಾದ ನಿರ್ಮಾಪಕರು ಹಾಗೂ ಮುಖ್ಯ ಪಾತ್ರಧಾರಿ ಆಗಿರುವಂಥ ಸೂರಜ್ ಶೆಟ್ಟಿ ನಮ್ಮ ಜೊತೆಲಿದ್ದಾರೆ. ಸುಮಾರು ವಿಚಾರಗಳನ್ನ ಅವ್ರ ಜೊತೆ ಮಾತಾಡೋಣ. ಒಂಥರ ಡಿಫ್ರೆಂಟ್ ಮಾರ್ಕೆಟಿಂಗ್ ಅಪ್ರೋಚ್ ಇಟ್ಕೊಂಡಿದ್ದಾರೆ ಆ್ಯಂಡ್ ಡಿಫ್ರೆಂಟ್ ವೇಯಲ್ಲಿ ಅವರು ಬಿಸ್ನೆಸ್ ಸ್ಪೆಕ್ಟ್ರಮ್ನ ಎಕ್ಸ್ಪ್ಲೋರ್ ಮಾಡೋ ಒಂದು ಪ್ರಾಸೆಸ್ಸಲ್ಲಿದ್ದಾರೆ. ಆ್ಯಂಡ್ ಅಂದರೆ ಈಗಿನ ಟೈಮಲ್ಲಿ ರೆಗ್ಯುಲರ್ ಪ್ಯಾಟರ್ನ್ಸ್ ವರ್ಕ್ ಆಗದಲ್ಲೇ ಇದ್ದಾಗ ಅನ್ಕನ್ವೆನ್ಷನಲ್ ವೇಯಲ್ಲಿ ಏನೇನು ಮಾಡ್ಬೋದು ಇನ್ ಟರ್ಮ್ಸ್ ಆಫ್ ಬಿಸ್ನೆಸ್, ಮಾರ್ಕೆಟಿಂಗ್, ಡಿಸ್ಟ್ರಿಬ್ಯೂಷನ್ ಅದೆಲ್ಲ ಒಂದೊಂದಾಗೆ ಮಾತಾಡ್ತಾ ಹೋಗೋಣ. ಬಟ್ ಬಿಫೋರ್ ಆಲ್ ದ್ಯಾಟ್, ನೀವು ಟಾರ್ಟಾಯ್ಸ್ ಸಿನಿಮಾದ ಟ್ರೈಲರ್ ನೋಡಿಲ್ಲ ಅಂದರೆ ಆಲ್ರೆಡಿ ಯೂಟ್ಯೂಬಲ್ಲಿದೆ, ಹೋಗಿ ಟ್ರೈಲರ್ ನೋಡಿ. ಟ್ರೈಲರ್ ನೋಡಾದ್ಮೇಲೆ ನೀವು ಪಾಡ್ಕಾಸ್ಟ್ ನೋಡಿದ್ರೆ ನಿಮ್ಗೆ ಇನ್ನೂ ರಿಲೆವೆಂಟ್ ಅನಿಸುತ್ತೆ. ಸೊ ಆನ್ ದ್ಯಾಟ್ ನೋಟ್, ಲೆಟ್ಸ್ ವೆಲ್ಕಮ್ ಸೂರಜ್. ಹಾಯ್ ಸೂರಜ್. ಹಾಯ್. ಸೂರಜ್, ಆ್ಯಂಡ್ ಡೈರೆಕ್ಟ್ಲಿ ಕಮ್ ಟು ದ ಪಾಯಿಂಟ್. ಒಂದು ವಿಚಾರ ನನಗೆ ತುಂಬ ಇಂಟ್ರೆಸ್ಟಿಂಗು ಅನ್ನಿಸ್ತು, ಒಂದು ಕಡೆ ಚಾಲೆಂಜಿಂಗು ಅನ್ನಿಸ್ತು. ಆದರೆ ನೀವು ಎಲ್ಲೋ ತುಂಬ ಲಿಮಿಟೆಡ್ಡಾಗಿ ಮಾರ್ಕೆಟಿಂಗ್ ಮಾಡ್ತೀರಾ ಅನಿಸುತ್ತೆ ಅಲ್ಲ. ಅಂದರೆ ಎಲ್ಲೂ ಆನ್ಲೈನ್ ಹೋಗ್ತಾ ಇಲ್ಲ. ನಾನು ಯೂಟ್ಯೂಬಲ್ಲೂ ನೋಡಿದೆ, ಲಿಮಿಟೆಡ್ ವ್ಯೂಸ್ ಇದ್ರೂ ಓಕೆ ಇಷ್ಟೇ ಸಾಕು, ಪುಷ್ ಮಾಡೋಕ್ಕೆ ಬೇಡ ಅಂತ. ಸೊ ಎಲ್ಲೋ ಒಂದು ಕಡೆ ಎಂಟೈರ್ ಮಾರ್ಕೆಟಿಂಗ್ ಪ್ರಾಸೆಸ್ಸೇ ಒಂದು ಬ್ಯಾಕ್ ಸೀಟ್ ತೊಗೊಂಡಂಗಿದೆ. ಏನಕ್ಕೆ ಇವಾಗ ಏನಾಗ್ಬಿಡುತ್ತೆ ಅಂದರೆ ನಾವು ಒಂದು ಬೈಫರ್ಕೇಟ್ ಮಾಡ್ಕೊಳೋದಾದರೆ ಹೊಸಬ್ರು ಸಿನಿಮಾ ಆ್ಯಂಡ್ ಬಿಗ್ ನೇಮ್ಸ್ ಇರೋವಂಥ ಸಿನಿಮಾ. ಈಗ ರೆಗ್ಯುಲರ್ ಪ್ಯಾಟ್ರನಲ್ಲಿ ಮಾಡಿದ್ರೆ ಅದು ಬಿಗ್ ನೇಮ್ಸಿಗೆ ವರ್ಕ್ ಆಗುತ್ತೆ. ಲೈಕ್ ಇಂಟರ್ವ್ಯೂಸ್, ಮೇಜರ್ ಚಾನಲ್ಸಲ್ಲಿ ದೊಡ್ಡ ಇದರಲ್ಲಿ ಇಂಟರ್ವ್ಯೂಸ್ ಮಾಡಿದ್ರೆ ಮತ್ತು ದೊಡ್ಡ ಈವೆಂಟ್ಸ್ ಮಾಡಿದ್ರೆ ಅದು ದೇ ನೀಡ್ ಬಿಗ್ ಸ್ಟಾರ್ಸ್ಗೆ ಮ್ಯಾಂಡೇಟ್ರಿ. ಅದು ಅಂದರೆ ಅವ್ರ ಆಡಿಯನ್ಸಿಗೆ ಅದನ್ನು ನಾವು ತೋರಿಸ್ಲೇಬೇಕು. ಹೊಸಬ್ರು ಸಿನಿಮಾಗೆ ನಮ್ಮಂಥ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಕಂಟೆಂಟಿಂದ ಮಾತಾಡ್ಸೋಣ ಅಂತ ಬಂದಿರೋರಿಗೆ ಈ ಪ್ಯಾಟ್ರನ್ ಐ ಡೋಂಟ್ ಥಿಂಕ್ ಇಟ್ ವರ್ಕ್ಸ್. ಏನಕ್ಕೆ ಅಂದರೆ ನಮ್ಮದೆಲ್ಲ ಸಿನಿಮಾಗಳು ಹೊಸಬ್ರು ಕಂಟೆಂಟ್ ಓರಿಯೆಂಟೆಡಿಂದ ಬಂದಿರೋರಿಗೆ ವರ್ಡ್ ಆಫ್ ಮೌತಿಂದನೇ ಸಿನಿಮಾನ ಮಾತಾಡ್ಸಿಸ್ಬೇಕು ಹೊರತು ಈ ರೆಗ್ಯುಲರ್ ಪ್ಯಾಟ್ರನ್ ಐ ಡೋಂಟ್ ಥಿಂಕ್ ಇಟ್ ವರ್ಕ್ಸ್. ಆಮೇಲೆ ಅದಕ್ಕೆ ಅಂತ ಒಂದು ದೊಡ್ಡ ಬಡ್ಜೆಟ್ ಬೇಕಾಗತ್ತೆ. ಸೊ ಆಬ್ವಿಯಸ್ಲಿ ವಿ ಹ್ಯಾವ್ ಟು ಗೋ ಫಾರ್ ಡಿಫ್ರೆಂಟ್ ಮಾರ್ಕೆಟಿಂಗ್ ಅಂತ ನನ್ನ ಒಂದು ಅಭಿಪ್ರಾಯ. ಓಕೆ, ಸೊ ಒಂದು ಕಡೆ ಬಜೆಟು ಉಳಿತಾಯ ಆಗುತ್ತೆ, ಇನ್ನೊಂದು ಕಡೆ ಸಿನಿಮಾನೂ ಸ್ಟ್ಯಾಂಡ್ ಔಟ್ ಆಗುತ್ತೆ. ಸೊ ಡಿಫ್ರೆಂಟ್ ಐ ಅಗ್ರಿ, ಕ್ರಿಯೇಟಿವ್ ಐ ಅಗ್ರಿ. ಬಟ್ ಎಲ್ಲೋ ಒಂದು ಕಡೆ ಲಿಮಿಟೆಡ್ ಆಗೋಯ್ತಾ ಅಂತ, ಅಂದರೆ ತುಂಬ ಕಡಿಮೆ ಆಗೋಯ್ತಾ ಅಂತ ಅನಿಸುತ್ತೆ. ಈಗ ನಾನೊಂದು ಏನು ಮಾಡಿದೆ ಅಂದರೆ ಅಪಾರ್ಟ್ ಫ್ರಮ್ ಅಂದರೆ ಯಾರೋ ಪ್ರಾಬಬ್ಲಿ ಇದನ್ನು ಟ್ರೈ ಮಾಡಿಲ್ಲ, ನಾನೊಂದು ಟ್ರೈ ಕೊಟ್ಟಿದ್ದೀನಿ. ವಿಚ್ ಮೇ ವರ್ಕ್ ಅಂತ ಅಂದ್ಕೊಂಡು ಟ್ರೈ ಮಾಡಿದ್ದೀನಿ. ಏನಂದರೆ ಒಂದು ಶೋ ಅರೇಂಜ್ ಮಾಡಿದ್ದೆ. ಇಟ್ ಈಸ್ ರಿವ್ಯೂವರ್ ಶೋ ಅಂತ. ನಿಮಗೇನು ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ ಕನ್ನಡದಲ್ಲಿ, ಆಲ್ಮೋಸ್ಟ್ ಎಲ್ರಿಗೂ ಅಪ್ರೋಚ್ ಮಾಡಿದ್ದೆ. ಅದರಲ್ಲಿ ಕೆಲವ್ರು ಬರೋಕ್ಕಾಗಲಿಲ್ಲ. ಆಲ್ಮೋಸ್ಟ್ ಒಂದು 70-80% ಬಂದಿದ್ದರು. ಚಿಕ್ಕ ಕಂಟೆಂಟ್ ಕ್ರಿಯೇಟರಿಂದ ದೊಡ್ಡ ಹೆಸರು ಇರೋರ್ಗೂ ಎಲ್ಲರಿಗೂ ಅಪ್ರೋಚ್ ಮಾಡಿದ್ದೀನಿ. ಅದರಲ್ಲಿ ಒಂದು ಶೋ ಮಾಡಿದ್ದೆ, ಅವರಿಗೆ ಅಂತಲೇ ಒಂದು ಶೋ ಮಾಡಿದ್ದೆ. ಏನಂದರೆ ಅವ್ರ ಸಿನಿಮಾ ನೋಡಿ ಸಿನಿಮಾ ಹೆಂಗಿದೆ ಅಂತ ರಿವ್ಯೂ ಮಾಡಬೇಕು. ಸೊ ನಾನು ಒಂದು 2 days ಬ್ಯಾಕ್ ಒಂದು ಶೋ ಮಾಡಿದೆ. ಈಗ ಒಂದೊಂದೇ ಕಂಟೆಂಟ್ ಆಚೆ ಬರ್ತಾ ಇದೆ. ಸೊ ಇಟ್ ಮೇಕ್ಸ್ ಸೆನ್ಸ್. ಅಂದರೆ ನನ್ನ ಸಬ್ಜೆಕ್ಟ್ ಮೇಲೆ ನನಗೆ ನಂಬಿಕೆ ಇದೆ. ನಾನು ಏನಕ್ಕೆ ರಿವ್ಯೂವರ್ ಶೋ ಮಾಡಿದೆ ಅಂದರೆ ನನ್ನ ಕಂಟೆಂಟ್ ಒಂದಿಷ್ಟು ಜನಕ್ಕೆ ತೋರಿಸಿದಾಗ ನಂಗೆ 100% ಪಾಸಿಟಿವ್ ರಿವ್ಯೂಸ್ ಬಂದಿದೆ. ಆ್ಯಂಡ್ ನಾಟ್ ಓಕೆ ಪರವಾಗಿಲ್ಲ ಅಂತಲ್ಲ, ಸೂಪರಾಗಿದೆ ಅನ್ನೋ ಥರನೇ ನನಗೆ ರಿವ್ಯೂಸ್ ಬಂದಿದೆ ನಾನು ತೋರಿಸಿರೋರಿಗೆ. ಆ ಒಂದು ಧೈರ್ಯದ ಮೇಲೆ ಆಬ್ವಿಯಸ್ಲಿ ನಂಗೆ ರಿವ್ಯೂವರ್ಸಿಂದನೂ ಇದು ಬರುತ್ತೆ. ಆಮೇಲೆ ಅದರಿಂದ ನಂಗೆ ಒಂದು ತಕ್ಕ ಮಟ್ಟಿಗೆ ಮಾರ್ಕೆಟಿಂಗ್ ಆಗುತ್ತೆ ಅನ್ನೋದಕ್ಕೆ ನಾನು ಮಾಡಿದೆ. ಸೊ ಅವರು ಕಂಟೆಂಟ್ಸ್ ಬಿಡ್ತಾ ಹೋದರೆ ನನ್ನ ಸಿನಿಮಾ ಕಾಣಿಸ್ಕೊಳುತ್ತೆ. ಆಮೇಲೆ ಒಂದಿಷ್ಟು ಜನಕ್ಕೆ ಇಂಟ್ರೆಸ್ಟು ಬರ್ಬೋದು. ಓಕೆ ನೋಡೋಣ, ಈ ನನ್ನ ಕ್ಯಾಟಗರಿ ಸಿನಿಮಾ ಇವಾಗೇನು ಟ್ರೆಂಡಿಂಗಲ್ಲಿದೆ, ಲೈಕ್ ಕ್ರೈಮ್ ಥ್ರಿಲ್ಲರ್, ಮರ್ಡರ್ ಮಿಸ್ಟ್ರಿ, ಈ ಕ್ಯಾಟಗರಿಗೆ ಬರುತ್ತೆ. ಆಬ್ವಿಯಸ್ಲಿ ಜನಕ್ಕೆ ಅದು ಇವಾಗ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಫಿಲಮ್ನ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ ಫ್ರಮ್ ಫ್ಯೂ ಇಯರ್ಸ್. ಸೊ ಆ ರೀಸನಿಗೆ ನಾನು ಈ ಒಂದು ಸ್ಟ್ರಾಟಜಿ ಡಿಫ್ರೆಂಟ್ ಫ್ರಮ್ ಅದರ್ಸ್ ಒಂದು ಟ್ರೈ ಮಾಡಿದ್ದೀನಿ. ಓಕೆ, ಅದೇ ಅನ್ಕೊತಿದ್ದೆ. ಒಂದಷ್ಟು ಜನ ಐ ಥಿಂಕ್ ಸಂದೀಪ್ ರಾಜ್ ಅಂತೆಲ್ಲ ಇನ್ಸ್ಟಾಗ್ರಾಮಲ್ಲಿ ಯಾರಲ್ಲ, ಅವರು ಸಿನಿಮಾ ನೋಡಿರೋ ಹಂಗೆ ರಿವ್ಯೂ ನೋಡಿದ್ರು. ಸೊ ನೋಡಿದ್ದಾರೆ ಅಲ್ವಾ, ಅವರೆಲ್ಲರಿಗೂ ನಾನು ತೋರಿಸಿದ್ದೀನಿ ಸಿನಿಮಾ. ಓಕೆ, ಐ ವಾಸ್ ವಂಡ್ರಿಂಗ್ ಅದೇ ಮೇ ಬಿ ಎಲ್ಲರೂ ಪ್ರೀಮಿಯರ್ ಆಗಿತ್ತಾ ಅಂದ್ಕೊಂಡೆ. ಪ್ರೀಮಿಯರ್ದೇನು ಟಾಕ್ ಇರಲಿಲ್ಲ. ಸೊ ಅದೇ ಇಂಟರ್ನಲ್ಲಿ ಸ್ಕ್ರೀನಿಂಗ್ ಆಗಿದೆ. ಓಕೆ, ವಂಡರ್ಫುಲ್. ಸೊ
ವೈ ನಾಟ್ ಡೈರೆಕ್ಟ್ ಒ ಟಿ ಟಿ? ಅಂದರೆ ಇವಾಗಿನ ಇದರಲ್ಲಿ ಜನರನ್ನ ಥಿಯೇಟ್ರಿಗೆ ಕರ್ಸೋದು ಅಷ್ಟು ಚಾಲೆಂಜಿಂಗ್ ಆ್ಯಂಡ್ ಬಜೆಟ್ ಹೆವಿ ಟಾಸ್ಕ್ ಆದಾಗ ಡೈರೆಕ್ಟ್ ಒ ಟಿ ಟಿ, ಇವಾಗ ಸಿನಿ ಬಜಾರ್ ಅಂತ ಒಂದು ಆ್ಯಪ್ ಇದೆ, ಈ ಥರ ಸುಮಾರು ಒ ಟಿ ಟಿ ಪ್ಲ್ಯಾಟ್ಫಾರ್ಮ್ಸ್ ಇದ್ದಾವೆ. ಸೊ ನಾವು ಅವ್ರನ್ನ ಅಪ್ರೋಚ್ ಮಾಡಿ ಮಾತಾಡ್ಬೋದಾ? ಇಲ್ಲ, ಇವಾಗ ವ್ಯೂವರ್ಶಿಪ್ಪನ್ನು ನಾವು ಒಂದು ಕನ್ಸಿಡರ್ ಮಾಡಿದ್ರೆ ನಮಗೆ ಟಾಪ್ ಒ ಟಿ ಟಿ ಇದೆ, ಫಸ್ಟ್ ಪ್ರಿಯಾರಿಟಿ ನಾವು ಅದಕ್ಕೆ ಕೊಟ್ಟರೆ ಅವರು ಹೇಳೋದು, ಈಗ ಐ ಟೇಕ್ ದ ನೇಮ್ಸ್ ಏನಂದರೆ ಅಮೆಝಾನ್ ಪ್ರೈಮ್ ಆಗಲಿ, ZEE5 ಆಗಲಿ, ಇನ್ಯಾವ್ದಿದೆ, ಹಾಟ್ಸ್ಟಾರ್, ಜಿಯೋ ಹಾಟ್ಸ್ಟಾರ್, ಇದೆಲ್ಲ ಏನಂದರೆ ದೇರ್ ಈಸ್ ಅ ರೂಲ್, ಮ್ಯಾಂಡೇಟ್ರಿ ರೂಲ್ ಏನಂದರೆ ವಿ ಹ್ಯಾವ್ ಟು ಗೋ ಟು ಥಿಯೇಟರ್ಸ್ ಫಸ್ಟ್. ಅಲ್ಲಿ ರಿವ್ಯೂಸ್ ಏನಿದೆ, ಅಲ್ಲಿ ಬಸ್ ಏನು ಕ್ರಿಯೇಟ್ ಮಾಡುತ್ತೆ, ಟಾಕ್ಸ್ ಹೆಂಗೆ ಬರುತ್ತೆ, ಅದನ್ನ ನೋಡಿಕೊಂಡು ಒ ಟಿ ಟಿನಲ್ಲಿ ಇದು ಮಾಡ್ತಾರೆ. ಬೀಟ್ ಅವರು ಔಟ್ರೇಟಿಗೆ ತೊಗೊಳೋದಾಗಿರ್ಬೋದು ಅಥವಾ ಪೇಪರ್ ವ್ಯೂ, ಇದೆರಡು ಆಪ್ಷನ್ ಇದೆ. ಇದೆರಡು ಆಪ್ಷನ್ನು ಯಾವ ರೀತಿ ಹೋಗುತ್ತೆ ಅನ್ನೋದು ನಮ್ಮ ಸಿನಿಮಾ ಟಾಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ಕ್ವಾಲಿಟಿ. ಓಕೆ. ಸೊ ದ ಕ್ವಾಲಿಟಿ ಆಫ್ ದ ಕಂಟೆಂಟ್ ಪ್ಲಸ್ ಕ್ವಾಲಿಟಿ ಆಫ್ ದ ಸ್ಕ್ರಿಪ್ಟ್. ಸೊ ಹೆಂಗೆ, ಇಲ್ಲ ಅದು ಕರೆಕ್ಟ್, ನಾನು ಒಪ್ತೀನಿ. ನಂದು ನನ್ನ ಕನ್ಸರ್ನ್ ಏನಂದರೆ ಎರಡು. ಒಂದು, ವೈ ಆರ್ ವಿ ಸೋ ಡಿಪೆಂಡೆಂಟ್ ಆನ್ ಅಮೆಝಾನ್ ಪ್ರೈಮ್ ಆರ್ ಎನಿ ಬಿಗ್ ಒ ಟಿ ಟಿ ಪ್ಲ್ಯಾಟ್ಫಾರ್ಮ್? ಬಿಕಾಸ್ ಎಲ್ಲರೂ ಅವರಿಂದನೇ ಹೋಗ್ತಾರೆ. ಹೌದು, ಅಫ್ಕೋರ್ಸ್ ಅರ್ಥ ಆಗುತ್ತೆ, ಯೂಸರ್ ಬೇಸ್ ಜಾಸ್ತಿ ಇದೆ, ರೀಚ್ ಜಾಸ್ತಿ ಇದೆ ಅನ್ನೋದು ಒಂದು ಕಾರಣ. ಇನ್ನೊಂದು ಕಡೆ ನಾವು ರೀಜನಲ್ ಒ ಟಿ ಟಿಸ್ನು ಎಕ್ಸ್ಪ್ಲೋರ್ ಮಾಡ್ಬೋದಲ್ಲ. ಫಾರ್ ಎಕ್ಸಾಂಪಲ್ ತೆಲುಗು ಲಾಹಾ ಇದೆ, ಆ ಥರ ಇವಾಗ ಒಂದಷ್ಟು ದೊಡ್ಡ ದೊಡ್ಡ ಸಿನಿಮಾಗಳ್ನೂ ಕನ್ನಡದ ಒಂದಷ್ಟು ರೀಜನಲ್ ಒ ಟಿ ಟಿಸಲ್ಲಿ ಬಿಡ್ತಾ ಇದ್ದಾರೆ. ನಮ್ಮ ಫ್ಲಿಕ್ಸ್ ಇರ್ಬೋದು, ಸಿನಿ ಬಜಾರ್ ಇರ್ಬೋದು, ಆ್ಯಂಡ್ ಆಫ್ ಲೇಟ್ ಸುಮಾರು ಒ ಟಿ ಟಿಗಳು ಶೈನ್ ಆಗ್ತಾ ಇದ್ದಾವೆ. ಹೌದು. ಸೊ ಇದರಲ್ಲಿ ಒಂದು ಬಿಸ್ನೆಸ್ ಮಾಡೆಲ್ ಎಕ್ಸ್ಪ್ಲೋರ್ ಮಾಡ್ಬೋದು ಅನಿಸುತ್ತಾನೆ. ನಾನು ಆ್ಯಕ್ಚುಲಿ ಟ್ರೈ ಕೂಡ ಮಾಡಿದ್ದೆ, ಇಲ್ಲ ಅಂತಲ್ಲ. ಅದೇ ಡೈರೆಕ್ಟ್ ಒ ಟಿ ಟಿ ಈ ಪ್ಲ್ಯಾಟ್ಫಾರ್ಮ್ಸಲ್ಲಿ ಮಾಡ್ಬೋದಿತ್ತು. ಬಟ್ ವ್ಯೂವರ್ಶಿಪ್ನ ಒಂದು ತಲೆಯಲ್ಲಿ ಇಟ್ಕೊಂಡ್ರೆ, ಅಂದರೆ ನಾವು ಮಾಡಿರೋ ಕಂಟೆಂಟಿಗೆ ಇಲ್ಲಿ ಬಿಡೋದ್ರಲ್ಲಿ ತಪ್ಪೇನಿಲ್ಲ. ಪಾಪ ಅವರು ಕಷ್ಟಪಟ್ಟು ಅವರ ಒಂದು ಒ ಟಿ ಟಿ ಪ್ಲ್ಯಾಟ್ಫಾರ್ಮ್ನ ಬೆಳೆಸ್ತಾ ಇದ್ದಾರೆ. ಬಟ್ ಐ ಆಮ್ ನಾಟ್ ಇನ್ ಅ ಪೊಸಿಷನ್ ಟು ಗಿವ್ ಅಂದರೆ ಒಂದು ಚಾನ್ಸ್ ತೊಗೊಳಕ್ಕೆ ನಾನು ರೆಡಿ ಇಲ್ಲ. ಸೊ ನಾನು ಫಸ್ಟ್ ಪ್ರಿಯಾರಿಟಿ ಲಿಸ್ಟ್ ಅಂತ ಇಟ್ಕೊಂಡ್ರೆ ಟಾಪ್ ಪ್ಲ್ಯಾಟ್ಫಾರ್ಮ್ಸಲ್ಲೇ ಹೋಗಿ ಟ್ರೈ ಮಾಡಬೇಕು ಅಂತ ನನ್ನ ಆಸೆ. ಏನಂದರೆ ವ್ಯೂವರ್ಶಿಪ್ ಒಂದೇ ರೀಸನಿಗೆ. ಓಕೆ, ಗಾಟ್ ಇಟ್. ಸೊ ಇವಾಗ ನೀವು ಟಾಪ್ ಪ್ಲ್ಯಾಟ್ಫಾರ್ಮೇ ಅಂದ್ಕೊಂಡ್ರೆ, ನನಗೆ ಸುಮಾರು ಸಿನಿಮಾಗಳು, ಫಾರ್ ಎಕ್ಸಾಂಪಲ್ ಗಿರೀಶ್ ಅಂತ ಒಬ್ಬರು ಡೈರೆಕ್ಟರ್ದು 3 ಕಾಸಿನ ಕುದುರೆ ಅಂತ ಒಂದಿದೆ, ಅವರು ಡೈರೆಕ್ಟ್ ಅಮೆಝಾನಲ್ಲೇ ರಿಲೀಸ್ ಮಾಡಿದ್ರು. ಇವಾಗ ಏನಂದರೆ ಅಮೆಝಾನ್ ಡೈರೆಕ್ಟ್ ರಿಲೀಸ್ ತೊಗೊತಿದ್ದಾರೆ, ಆದರೆ ರೆಂಟಲಲ್ಲಿ ತೊಗೊಂಡಿದ್ದಾರೆ, ರೆಗ್ಯುಲರ್ ಸಬ್ಸ್ಕ್ರಿಪ್ಷನಲ್ಲಿ ತೊಗೊತಿಲ್ಲ. ಅದೊಂದು ಸೊ ಡೈರೆಕ್ಟ್ ರೆಂಟಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೋದಿತ್ತಾ ನೀವು? ರೆಂಟಲ್ ಏನಾಗ್ಬಿಡುತ್ತೆ ಅಂದರೆ, ಇವಾಗ ನಾನೇ ಯೋಚನೆ ಮಾಡ್ತೀನಿ, ಆ ಥರ ಸಬ್ಸ್ಕ್ರಿಪ್ಷನ್ ಇದೆ. ಈಗ ನಾನು ರೆಂಟಲ್ಲಿಗೆ ಹೋದರೆ ಅದು ಮಿನಿಮಮ್ 75 ರೂಪೀಸ್ ಇದೆ ಒಂದು ಸಲ ನೋಡೋಕ್ಕೆ. ಇಷ್ಟೊಂದು ಆಪ್ಷನ್ ಇರ್ಬೇಕಾದ್ರೆ ಈಗ ನಾನು 75 ರೂಪಾಯಿ ನಾನು ಖರ್ಚು ಮಾಡಬೇಕಂತ ಆಬ್ವಿಯಸ್ಲಿ ಯೋಚನೆ ಮಾಡ್ತಾರೆ. ಸೊ ನಿಮಗೆ ಅಲ್ಲೂ ವ್ಯೂವರ್ಶಿಪ್ ತುಂಬ ಕಮ್ಮಿ ಆಗಿಬಿಡುತ್ತೆ. ಸೊ ಅಮೆಝಾನಲ್ಲಿ ಇದ್ರೂ ವ್ಯೂವರ್ಶಿಪ್ ಡೌನ್ ಆಗೋ. ಹೌದು, ರೆಂಟಲ್ಲಿದ್ರೆ ನಾನೇ ಯೋಚನೆ ಮಾಡ್ತೀನಿ, ಇಷ್ಟೊಂದು ಇದಕ್ಕಾರ ಪೇ ಆಲ್ರೆಡಿ ಇಷ್ಟು ಸಬ್ಸ್ಕ್ರಿಪ್ಷನ್ಸ್ ಕಟ್ತಿರ್ತೀವಿ. ಹೌದು, ಅದು ಕಟ್ಟಿದ ಮೇಲೂ ಇಷ್ಟೊಂದು ಆಪ್ಷನ್ಸ್ ಇದೆ, ಮತ್ತು ಇದಕ್ಕೆ ಯಾರು 75 ರೂಪಾಯಿ ದುಡ್ಡು ಅಥವಾ 100 ರೂಪಾಯಿನೋ 150 ರೂಪಾಯಿನೋ ಕೊಟ್ಬಿಟ್ಟು ನಾನು ಏನಕ್ಕೆ ಇಲ್ಲಿ ನೋಡಬೇಕು ಸಿನಿಮಾ, ಬೇರೆ ಯಾವ್ದಾರ ನೋಡೋಣ ಅಂತ ಆಬ್ವಿಯಸ್ಲಿ ನನಗೆ ತಲೆ ಈ ಕಡೆ ಹೋಗುತ್ತೆ. ಅನ್ಲೆಸ್ ಅದು ಸಖತ್ ಸೌಂಡ್ ಮಾಡಿ ನಾನು ನೋಡಲೇಬೇಕು ಗುರು ಅನ್ನೋ ಥರ ಇದ್ದಾಗ ಮಾತ್ರ ಎಷ್ಟಾರ ಸ್ಪೆಂಡ್ ಮಾಡೋಕ್ಕೆ ರೆಡಿ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಸೂಫ್ರಮ್ಸೋ ನಿಮಗೆ ಹೆಂಗೆ ಬಸ್ ಕ್ರಿಯೇಟ್ ಮಾಡಿದ್ರು, ಟಿಕೆಟ್ ಪ್ರೈಸ್ ಯಾರು ಯೋಚನೆ ಮಾಡಿದ್ರು ಅವಾಗ? ಎಷ್ಟಾಯಿತು ಟಿಕೆಟ್ ಪ್ರೈಸು? ಕಾಂತಾರ ಎಷ್ಟಾಯಿತು ಟಿಕೆಟ್ ಪ್ರೈಸು? 200 ಕ್ಯಾಪ್ ತೊಗೊಂಬಂದರು, ಕೋರ್ಟಿಗೆ ಹೋಗಿ ಸುಪ್ರೀಂ ಕೋರ್ಟ್ ಆರ್ಡರ್ ಬಂದು ಅದು ಕ್ಯಾನ್ಸಲ್ ಆಗಿ. ಸೊ ಎಷ್ಟು ಬೇಕಾದ್ರೆ ಟಿಕೆಟ್ಸ್ ಪ್ರೈಸ್ ಇಡ್ಬೋದು, ಅದಕ್ಕೂ ಸರ್ಕಾರಕ್ಕೂ ಏನೂ ಸಂಬಂಧ ಇಲ್ಲ ಅಂತ ಆಗಿ ಟಿಕೆಟ್ ಪ್ರೈಸ್ನು ಎಷ್ಟೆಷ್ಟು ನಾನು ನೋಡ್ತಾ ಇದ್ದದಕ್ಕೆ ಫಸ್ಟ್ ವೀಕ್ ಅಂತೂ 400, 1500 ಇದಕ್ಕೆಲ್ಲ ಹೋಯ್ತು. ಏನಕ್ಕೆ? ನಾವು ನೋಡಲೇಬೇಕು. ಹಿಂಗಿದ್ದಾಗ ಮಾತ್ರ ಈ ರೆಂಟಲ್ ಬೇಸಿಸಲ್ಲಿ ನಮ್ಮದು ಸಖತ್ ಸೌಂಡ್ ಮಾಡಿದ್ರು ಕೊಡೋಕ್ಕೆ ರೆಡಿ ಇರ್ತಾರೆ. ಸೊ ಡೈರೆಕ್ಟಾಗಿ ಹೋದರೆ ಏನಕ್ಕೆ ನೋಡ್ತಾರೆ, ಏನಕ್ಕೆ ದುಡ್ಡು ಕೊಟ್ಟು ನೋಡಬೇಕು ಅನ್ನೋದೊಂದು ತಲೆಗೆ ಬಂದೇ ಬರುತ್ತೆ. ಮೇಕ್ ಸೆನ್ಸ್. ಸೊ ಅದೇ ಈ ನಿಮ್ಮ ಒಂದು ಡಿಫ್ರೆಂಟ್ ಅಪ್ರೋಚ್ ಏನು ತೊಗೊತೀರಾ ಓವರಾಲ್ ಈ ರಿಲೀಸ್ ಪ್ರಾಸೆಸ್ಗೆ? ಅದೇ ಒಂದು ನೀವು ಕ್ರಿಯೇಟಿವ್ ಮಾರ್ಕೆಟಿಂಗ್ ಹೇಳಿದ್ರೆ, ರಿವ್ಯೂರ್ಸ್ನೆಲ್ಲ ಕರೆಸಿ ಶೋ ಮಾಡ್ತೆ ಅಂತ. ಸೊ ನನಗೆ ನೀವು ನಂಬರ್ಸ್ ರಿವೀಲ್ ಮಾಡಿಬಿಡಿ. ಲೆಟ್ಸೇ ನೀವು ನಿಮ್ಮ ಸಿನಿಮಾಗೆ ನೀವೇ ನಿರ್ಮಾಪಕರಾಗಿರೋದ್ರಿಂದ, ಆ್ಯಂಡ್ ಇಫ್ ಐ ಆಮ್ ನಾಟ್ ರಾಂಗ್ ನೀವು ಅಭಿನಯ ತರಂಗ ಪಾಸ್ ಔಟು ಆಗಿರ. ಸೊ
both as an actor and as a producer, let's say you have spent around 100 rupees for the film. ಸೊ ಎಷ್ಟು ಪರ್ಸೆಂಟೇಜ್ನ ನೀವು ಮಾರ್ಕೆಟಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ಗೆ ಹಾಕ್ತೀರಿ? ಈಗ ನಾನು 100 ರೂಪೀಸಿಗೆ ನಾನು ಸಿನಿಮಾ ಮಾಡಿದರೆ ಪ್ರಾಬ್ಲಿ ನಾನು ಅಟ್ಲೀಸ್ಟ್ ಮಿನಿಮಮ್ ಅಂದ್ರೂ 25 to 30 ರೂಪೀಸ್ 50 ರೂಪೀಸನ್ನಾದರೂ ನಾನು ಮಾರ್ಕೆಟಿಂಗಿಗೆ ಇಡಬೇಕು. ಓಕೆ. ಬಟ್ ನಾನು ಒಂದು 10 to 15 ರೂಪೀಸ್ ಇಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ಅಗ್ರೆಸಿವ್ ಮಾರ್ಕೆಟಿಂಗ್ ಮಾಡೋಕ್ಕೆ ನಮ್ಮ ಹತ್ರ ಅಷ್ಟು ಬಡ್ಜೆಟ್ ಇಲ್ಲ. ಒಂದು ನಾವು ಅಂದ್ಕೊಂಡಿದ್ದ ಬಡ್ಜೆಟ್ಗಿಂತ ಜಾಸ್ತಿ ಆಗಿರೋದ್ರಿಂದ ನಾವು ಮಾರ್ಕೆಟಿಂಗಿಗೆ ಸ್ವಲ್ಪ ಸ್ಪೆಂಡ್ ಮಾಡೋದ್ರಲ್ಲಿ ನಾವು ಸ್ವಲ್ಪ ಹಿಂದೆ ಉಳಿದ್ವಿ ಅನ್ಕೊತೀನಿ. ನಮ್ಮ ಹತ್ರ ಇರೋ ಲಿಮಿಟೆಡ್ ಬಡ್ಜೆಟಲ್ಲಿ ಯಾವ ಥರ ಬಸ್ ಕ್ರಿಯೇಟ್ ಮಾಡಬಹುದು ಅನ್ನೋದು ಒಂದು ಚಾನ್ಸ್ ತೊಗೊತಾ ಇದ್ದೀನಿ. ಹೋಪ್ ಇಟ್ ವರ್ಕ್ಸ್. ಓಕೆ. ಸೊ ಏನಾದರೂ ಪ್ರೀ ರಿಲೀಸ್, ಇವಾಗ ಯೂಶ್ವಲಿ ಪ್ರೀ ರಿಲೀಸ್ ಬಿಸ್ನೆಸ್ ಹೊಸಬ್ರಿಗೆ ಅಂತ ಬಂದಾಗ, ಇವಾಗ ಅಫ್ಕೋರ್ಸ್ ಸ್ಟಾರ್ಸ್ಗಳಿಗೆ ಎಲ್ಲ ಥರ ರೈಟ್ಸ್ ಸೇಲ್ ಆಗುತ್ತೆ. ಹೊಸಬ್ರಿಗೆ ಅಂತ ಬಂದಾಗ ನಾನು ಕೇಳಿರೋಂಗೆ ಆಡಿಯೋ ರೈಟ್ಸ್ ಬಿಟ್ಟು ಯಾವುದು ಸೇಲ್ ಆಗಿರಲ್ಲ. ಸೊ ನಿಮ್ದು ಯಾವ ಸಿಚುಯೇಷನಲ್ಲಿದೆ? ನಂದು ಸಿನಿಮಾ ಮುಗಿದಿದ ತಕ್ಷಣ ಎಲ್ಲ ಆಡಿಯೋ ಪ್ಲ್ಯಾಟ್ಫಾರ್ಮ್ಸ್ಗೂ ಓಡಾಡಿದೆ. ಯಾವುದೋ ಒಳ್ಳೆ ಅಮೌಂಟ್ ಕೊಡಲಿಲ್ಲ, ತುಂಬ ಕಮ್ಮಿ ಕೋಟ್ ಮಾಡಿದ್ರು. ನಂದೇನು ಕಮರ್ಷಿಯಲಾಗಿ ಸಾಂಗ್ಸು ಇರಲಿಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕೂ ತುಂಬ ಕಮರ್ಷಿಯಲ್ ಸಾಂಗ್ಸ್ ಕೂಡ ಇಲ್ಲ. ಎಲ್ಲ ಸಿಚುಯೇಷನಲ್ಲಿ ಒಂದು ಲವ್ ಸಾಂಗ್ ಹಿಂಗಿದೆ ಬಿಟ್ಟರೆ ನಾನು ತುಂಬ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗ್ತಿರಲಿಲ್ಲ. ಬಟ್ ಸ್ಟಿಲ್ ಸ್ವಲ್ಪ ಹೋಲ್ಡ್ ಮಾಡಿದೆ. ಒಂದು ವೇದಸ್ಯ ಮ್ಯೂಸಿಕ್ ಅಂತ ಒಂದು ಚಾನಲ್ ಇದೆ. ಇಟ್ಸ್ ಅ ನ್ಯೂ ಚಾನಲ್. ಇದು ಒಂದು ಒಳ್ಳೆ ಡೀಸೆಂಟ್ ಅಮೌಂಟ್ ಕೊಟ್ಟು ನಂದು ತೊಗೊಂಡ್ರು. ನನ್ನ ಸಿನಿಮಾ ಕ್ವಾಲಿಟಿ ಅದೆಲ್ಲ ನೋಡಿ, ಸಾಂಗ್ ನಾನು ಮಾಡಿಸಿರೋ ಸಾಂಗ್ ಕ್ವಾಲಿಟಿ ಇದೆಲ್ಲ ನೋಡಿಬಿಟ್ಟು ಒಳ್ಳೆ ಪ್ರೈಸಿಗೆ ಯಾರು ಏನು ಕೊಡ್ತಾಯಿದ್ರು ಅದಕ್ಕಿಂತ 3 ಪಟ್ಟು ದುಡ್ಡು ಕೊಟ್ಬಿಟ್ಟು ನಾನು ತೊಗೊಂಡ್ರು. ಫಸ್ಟ್ ಬಿಸ್ನೆಸ್ ಆಗಿತ್ತು ಅದು. ಸೆಕೆಂಡು, ಸಿನಿಮಾ ಎಲ್ಲ ಕಂಪ್ಲೀಟ್ ಆಗಿ ನಂಗೆ ಗೊತ್ತಿತ್ತು ಮಾರ್ಕೆಟ್ ಹೆಂಗೆ ನಡೀತಿದೆ ಅಂತ ನಂಗೆ ಗೊತ್ತಿತ್ತು. ಇವಾಗ ಅಪ್ರೋಚ್ ಮಾಡಿದ್ರೆ ಆಗಲ್ಲ ಅಂತಲೇ ಅಂದ್ಕೊಂಡಿದ್ದೆ. ಹೋಗಿ ಫೇಲು ಆಗಿದ್ದೆ. ನಾನು ಮೀಡಿಯೇಟರ್ಸ್ ಥ್ರೂ ಹೋದಾಗ ಯಾವುದೂ ವರ್ಕೌಟ್ ಆಗಲಿಲ್ಲ ನನಗೆ. ಸೊ ನಾನೇನು ಮಾಡಿದೆ, ಒಂದು ದೊಡ್ಡ ಕಂಪ್ನಿಗೆ ಅಪ್ರೋಚ್ ಮಾಡಿದೆ ಡೈರೆಕ್ಟ್ ಥ್ರೂ ಮೇಲ್. ಅಲ್ಲಿ ಅಪ್ರೋಚ್ ಮಾಡಿದಾಗ ನನಗೆ ಇಮಿಡಿಯೇಟ್ ರೆಸ್ಪಾನ್ಸ್ ಬಂತು. ಇಟ್ ಟುಕ್ ಸಮ್ ಟೈಮ್. ಬಟ್ ಅವ್ರು ನನ್ನ ಸಿನಿಮಾ ನೋಡೋಕ್ಕೆ, ಅವ್ರ ಆಕ್ವಿಸಿಷನ್ ಟೀಮ್ ಅವರು ನನ್ನ ಸಿನಿಮಾ ನೋಡೋಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಂಡ್ರು. ನೋಡಿದ ತಕ್ಷಣ ಒಂದು ಸರ್ಟೆನ್ ಅಮೌಂಟ್ ಕೋಟ್ ಮಾಡಿದ್ರು. ಸ್ವಲ್ಪ ನೆಗೋಸಿಯೇಷನ್ ಆಯಿತು. ಒಂದು ಒಳ್ಳೆ ಅಮೌಂಟಿಗೆ ನನ್ನ ಹಿಂದಿ ಡಬ್ಬಿಂಗ್ ರೈಟ್ ಸೇಲ್ ಆಯಿತು. ಸೊ ಆಲ್ರೆಡಿ ಹಿಂದಿ ಡಬ್ಬಿಂಗ್ ರೈಟ್ ಸೇಲ್ ಮಾಡಿದೆ. ಓಕೆ. ಅದಾಗಿ ಒಂದು 2 months ಆದಮೇಲೆ ನಾನು ಈ ಫಿಲಮ್ಸ್ ಹಿಟ್ಟಾಯಿತು. 1-2-3 ಸಿನಿಮಾಗಳು ಹಿಟ್ಟಾಯಿತು. ಸೂಫ್ರಮ್ ಸೋ ಎಕ್ಕ ಇದೆಲ್ಲ ಒಂದು ಲೆವೆಲ್ಸ್ ಕನ್ನಡ ಆಡಿಯನ್ಸ್ ಮೇಲೆ ಒಂದು ಸ್ವಲ್ಪ ಕಣ್ಣು ಬಂತು. ಆವಾಗ ನಾನು ಯಾರಿಗೆ ಮೀಡಿಯೇಟರ್ಸಿಗೆ ಅಪ್ರೋಚ್ ಮಾಡಿದ್ದೆ ಅವ್ರ ಕಡೆಯಿಂದನೇ ನನ್ನ ಕಾಲ್ ಬಂತು. ಯಾಕೆಂದರೆ ನಂದು ಪ್ರಾಡಕ್ಟ್ ರೆಡಿ ಟು ರಿಲೀಸ್ ಇತ್ತು. ಸೊ ಅವರೇ ಅಪ್ರೋಚ್ ಮಾಡಿದ್ರು. ಸೊ ಇಮಿಡಿಯೇಟಾಗಿ ತೆಲುಗುನೂ ಆಗೋಯ್ತು. ಓಕೆ. ಸೊ ಇದೆರಡೂ ನಂದು ಬಿಸ್ನೆಸ್ ಆಯಿತು. ಸೊ ಇವಾಗ ತಮಿಳ್, ಮಲಯಾಳಂ ಮತ್ತು ಮೇನ್ ಲ್ಯಾಂಗ್ವೇಜ್ ಕನ್ನಡ ಉಳಿಸ್ಕೊಂಡಿದ್ದೀನಿ. ಸಿನಿಮಾ ರಿಲೀಸ್ ಆದಮೇಲೆ ಅದನ್ನು ಇದು ಮಾಡೋಣ ಅಂತ ಕಾಯ್ತಾ ಇದ್ದೀನಿ. ನೈಸ್. ಸೊ ಕಂಗ್ರ್ಯಾಚುಲೇಷನ್ಸ್ ಆನ್ ದ್ಯಾಟ್. ಅಂದರೆ ಖುಷಿ ಆಗುತ್ತೆ ಹೊಸಬ್ರ ಸಿನಿಮಾ ಬಿಫೋರ್ ರಿಲೀಸ್ ಬಿಸ್ನೆಸ್ ಆಗ್ತಿದೆ ಅನ್ನೋದು. ಇಟ್ಸ್ ಅ ನೈಸ್ ಥಿಂಗ್. ಅಂದರೆ ಓವರಾಲ್ ಇಂಡಸ್ಟ್ರಿಯ ಹೆಲ್ತ್ನ ರಿಫ್ಲೆಕ್ಟ್ ಮಾಡುತ್ತೆ ಅದು. ಎಸ್. ಸೊ ಲೆಟ್ಸ್ ಟಾಕ್ ಅಬೌಟ್ ಕಾಸ್ಟಿಂಗ್. ಇವಾಗ ಅಫ್ಕೋರ್ಸ್ ನೀವು ಆ್ಯಕ್ಟರ್ ಆಗಬೇಕು ಅಂತ ಬಂದು ನೀವೇ ಪ್ರೊಡ್ಯೂಸ್ ಮಾಡಿ ಲಾಂಚ್ ಆಗಿರಿ. ಒಂದು ಪ್ರಾಟಗನಿಸ್ಟಾಗಿ ನೀವಿದ್ದೀರಾ. ಅದಲ್ಲದೆ ನಾನು ಟ್ರೈಲರ್ ನೋಡಿದಾಗ ಅನಿಸಿದ್ದು ಸುಮಾರು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಇದೆ. ಸೊ ಏನೋ ಒಂದು ಕಡೆ ಈ ಸಪೋರ್ಟಿಂಗ್ ರೋಲ್ಸಲ್ಲಿ ಇಲ್ಲ ಮೇಜರ್ ರೋಲ್ಸಲ್ಲಿ ಲೈಕ್ ರಾಕಾ ಆ್ಯಂಡ್ ರಘು, ಕಿಶೋರ್ ಸರ್, ಈ ಥರ ರಿನೌಂಡ್ ಆರ್ಟಿಸ್ಟ್ನ ಹಾಕ್ಕೊಂಡಿದ್ದರೆ ಸಿನಿಮಾದ ಒಂದು ಪ್ರಾಡಕ್ಟ್ ವ್ಯಾಲ್ಯೂ ಪಿಕ್ ಆಗಿಬಿಡೋದು, ನಿಮ್ಗೆ ಬಿಸ್ನೆಸ್ಗೆ ಈಸಿ ಆಗೋದು, ಜನರಿಗೆ ರೀಚ್ ಆಗೋಕ್ಕೆ ಈಸಿ ಆಗೋದು. ಸೊ ಈ ಪರ್ಸ್ಪೆಕ್ಟಿವ್ನ ಯೋಚಿಸಿದ್ರಾ? ಆ್ಯಕ್ಚುಲಿ ಹೌದು, ನೀವು ಹೇಳ್ದಂಗೆ ನಮಗೂ ದೊಡ್ಡ ಸಪೋರ್ಟಿಂಗ್ ಆರ್ಟಿಸ್ಟ್ ಹಾಕ್ಕೊಂಡು ಮಾಡಿದ್ರೆ ನಮಗೆಲ್ಲ ಹೆಲ್ಪ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಿತ್ತು. ಬಟ್ ಒಂದು ಅವ್ರ ಸ್ಕೆಡ್ಯೂಲ್ ತುಂಬ ಟೈಟ್ ಇರುತ್ತೆ. ಇನ್ನೊಂದು ಬಡ್ಜೆಟ್ ಇಶ್ಯೂ. ಸೊ ಇವಾಗ ನಾನು ಹೊಸಬಾಗಿರೋದ್ರಿಂದ ನಾವು ಕ್ವಾಲಿಟಿ ಅಚೀವ್ ಮಾಡೋಕ್ಕೆ ಒಂದು ಮಿನಿಮಮ್ ಬಡ್ಜೆಟರ ನಾವು ಇಟ್ಕೊಂಡಿರಬೇಕು. ಈಗ ನಾವು ಏನೇ ದುಡ್ಡು ಉಳ್ಸೋಕ್ಕೆ ಹೋದ್ರೂ ಅಥವಾ ಏನೇ ಲೋ ಬಡ್ಜೆಟಲ್ಲಿ ಮಾಡಿದ್ರು
ಒಂದು ಮಿನಿಮಮ್ ಗುಡ್ ಕ್ವಾಲಿಟಿ ಕಂಟೆಂಟ್ನ ಅಚೀವ್ ಮಾಡೋಕ್ಕೆ ಒಂದು ಸರ್ಟನ್ ಬಡ್ಜೆಟ್ ಬೇಕೇ ಬೇಕಾಗುತ್ತೆ. ಸೊ ಈಗ ಬಿಗ್ ನೇಮ್ಸಿಗೆ ಹೋದರೆ ಸಪೋರ್ಟಿಂಗ್ ಆರ್ಟಿಸ್ಟಿಗೆ ಅವ್ರದ್ದೇ ಆದಂಥ ಒಂದು ಬಡ್ಜೆಟ್ ಇರುತ್ತೆ. ಆಮೇಲೆ ಅದು ಬಿಟ್ಟು ಆ ಸುತ್ತಮುತ್ತಲು ಖರ್ಚುಗಳೆಲ್ಲ ತುಂಬ ಇರುತ್ತೆ. ಅವ್ರುಗಳಿಗೆ ಒಂದು ತುಂಬ ಕ್ಯಾರವ್ಯಾನ್ಸ್ ಇಡಬೇಕಾಗುತ್ತೆ. ಅದು ಎಕ್ಸ್ಟರ್ನಲ್ ಬಡ್ಜೆಟ್ನ ಬೇರ್ ಮಾಡೋಕ್ಕೆ ನನ್ನ ಲಿಮಿಟೇಷನ್ಸಲ್ಲಿ ಇರಲಿಲ್ಲ ಒಂದು. ಇನ್ನೊಂದು, ಈಗ ನಾವು ಎಷ್ಟು ಖರ್ಚು ಮಾಡಿದ್ರೆ ಎಷ್ಟು ಬರ್ಬೋದು ಅಂತ ಲೆಕ್ಕ ಎಲ್ಲ ಹಾಕ್ಕೊಂಡ್ರೆ ಆ ಬಡ್ಜೆಟ್ ಹೋಗೋದು ಸರಿ ಅನಿಸ್ಲಿಲ್ಲ ನನಗೆ. ಸೊ ವಿಲ್ ಡಿಪೆಂಡ್ ಆನ್ ಕಂಟೆಂಟ್. ನಮ್ಮ ಸ್ಕ್ರಿಪ್ಟ್ ಮೇಲೆ ಡಿಪೆಂಡ್ ಆಗಿ ನಾವು ಇಷ್ಟು ಇದರಲ್ಲೇ ನಮಗೆ ಯಾರು ಅಫೋರ್ಡಬಲ್ ಆಗ್ತಾರೆ ಆ್ಯಂಡ್ ಪ್ಲಸ್ ಯಾರು ಆ ಕ್ಯಾರೆಕ್ಟರಿಗೆ ಸೂಟ್ ಆಗ್ತಾರೆ ಅವರನ್ನೇ ಹಾಕೊಂಡು ಮಾಡೋಣ ಅಂತ ಬೆಸ್ಟಾಗಿ ನಾವು ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಓಕೆ. ಸೊ ಕೊಲ್ಯಾಬ್ರೇಷನಲ್ಲಿ ಏನಾದ್ರು ಟ್ರೈ ಮಾಡಿದ್ರಾ? ಬಿಕಾಸ್ ಎಷ್ಟೊಂದು ರೆನೌಂಡ್ ಆರ್ಟಿಸ್ಟು ಅವರಿಗೆ ಸ್ಕ್ರಿಪ್ಟ್ ಇಷ್ಟ ಆದರೆ ಪೇಮೆಂಟ್ ಆಮೇಲೆ ತೊಗೊಳ್ತಾರೆ, ಅಥವಾ ಬರೋದ್ರಲ್ಲಿ ನನಗೆ ಇಷ್ಟೊಂದು 10% ಕೊಡು 20% ಕೊಡು ಅಂತಾರೆ. ಈ ಥರನೂ ಆಪ್ಷನ್ಸ್ ಇದ್ದಾವೆ, ಎಕ್ಸ್ಪ್ಲೋರ್ ಮಾಡಿ ಸರ್? ಇಲ್ಲ, ಅದು ಒಂದು ಪ್ರಾಕ್ಟಿಕಲಿ ಸ್ಪೀಕಿಂಗ್ ಏನಾಗ್ಬಿಡುತ್ತೆ ಅಂದರೆ, ನಾನು ಓಪನಾಗಿ ಹೇಳ್ತಾ ಇದ್ದೀನಿ, ಆ ಥರ ಆಪ್ಷನ್ಸ್ ಇದೆ. ಬಟ್ ನಾವು ಮಾಡ್ಬೇಕಾದ್ರೆ ಇದನ್ನು ಯೋಚನೆ ಮಾಡಿಲ್ಲ. ಇವಾಗ ನೀವು ಹೇಳಿದ್ಮೇಲೆ ನನಗೇನು ಅನಿಸ್ತಿದೆ, ನನ್ನ ಅಭಿಪ್ರಾಯ ಈ ಒಂದು ಸ್ಮಾಲ್ ಜರ್ನಿಲಿ ಆದಮೇಲೆ ಅಂದರೆ, ಇವಾಗ ಒಂದು ಕಡೆ ಒಳ್ಳೆ ಪೇಮೆಂಟ್ ಬರ್ತಾ ಇರ್ಬೇಕಾದ್ರೆ ನಾವು ಹೋಗಿ ಅಪ್ರೋಚ್ ಮಾಡಿದ್ರೆ ಅವ್ರ ಪ್ರಿಫರೆನ್ಸ್ ಆ ಕಡೆನೇ ಇರುತ್ತೆ. ಈ ಪೇಮೆಂಟ್ ಇದೇನಿದೆ ಇದನ್ನು ತೊಗೊಂಬಿಡೋಣ, ಇದನ್ನು ಆಮೇಲೆ ಮಾಡ್ಕೊಳ್ಳೋಣ ಅಂತ ನಮ್ಮ ಸ್ಕೆಡ್ಯೂಲ್ನ ಮುಂದೆ ಆಗ್ತಾ ಹೋಗ್ತಾರೆ. 1-2 ದಿನ ಬಂದು ಆ್ಯಕ್ಟ್ ಮಾಡಿಬಿಟ್ಟು ಆಮೇಲೆ ನಾನೇ ಬರಬೇಕು ಹೆಂಗೂ ಮಾಡೋಕ್ಕೆ, ಇದು ದುಡ್ಡು ಬರ್ತಾಯಿದೆ, ಇದೊಂದೊಂದು ಮುಗಿಸ್ಕೊಬಿಡೋಣ, ಇವರು ಆಮೇಲೆ ಇವ್ರಿಗೆ ಪುಷ್ ಮಾಡೋಣ, ಯಾವುದು ಡೇಟ್ಸ್ ಫ್ರೀ ಇದ್ದಾಗ ಇವ್ರದ್ದು ನೋಡ್ಕೊಳ್ಳೋಣ ಅನ್ನೋ ಥರ ಮಾಡೋ ಚಾನ್ಸಸ್ ತುಂಬ ಇರುತ್ತೆ. ಎಲ್ಲರೂ ಹಂಗೆ ಮಾಡಲ್ಲ, ಬಟ್ ಸ್ಟಿಲ್ ಮೆಜಾರಿಟಿ ಲೈಕ್ ಕಮರ್ಷಿಯಲ್ ವೈಸ್ ಯೋಚನೆ ಮಾಡಿದ್ರೆ ಅವ್ರ ಪ್ರಿಫರೆನ್ಸ್ ಅಲ್ಲಿಗೆ ಹೋಗಿರುತ್ತೆ. ಸೊ ಹಂಗಾಗಿ ದಟ್ ಈಸ್ ನಾಟ್ ಅ ಬೆಟರ್ ಆಪ್ಷನ್ ಅಂತ ವಾಟ್ ಐ ಫೀಲ್. ಓಕೆ. ಸೊ ಇದು ನೆಕ್ಸ್ಟು ಡೈರೆಕ್ಟೋರಿಯಲ್ ಕ್ವಶನ್ ಆಗ್ಬೋದು, ಬಟ್ ಸ್ಟಿಲ್ ನೀವು ಒಬ್ಬ ಶೋ ರನ್ನರ್ ಆಗಿದ್ದರಿಂದ ಯಾವ ಕ್ಯಾಮ್ರಾ ಅಲ್ಲಿ ಶೂಟ್ ಮಾಡಿದ್ರಿ? ಬಿಕಾಸ್ ನೋಡಿದಾಗ ತುಂಬಾ ಸಿನಿಮ್ಯಾಟಿಕ್ ಅಪೀಲ್ ಇತ್ತು ಟ್ರೈಲರು. FX3 ಅಂತ, ಸೋನಿ FX3 ಅಂತ ಒಂದು ಕ್ಯಾಮ್ರಾ ಇದೆ, ದಟ್ ಈಸ್ ವೆರಿ ಮಚ್ ಸೂಟಬಲ್. ಓಕೆ. ಅಂದರೆ ನಿಮಗೆ ಲೋ ಲೈಟಿಗಾಗಲಿ, ಇನ್ಫ್ಯಾಕ್ಟ್ ಅದು ಅಪರ್ಚರು ಅದೆಲ್ಲ ತುಂಬ ಡೆಪ್ತ್ ಆಗಿದೆ. ಸೊ ಒಳ್ಳೆ ಲೆನ್ಸ್ ಯೂಸ್ ಮಾಡಿದ್ದೀವಿ. ಲೆನ್ಸ್ ಹೆಸರು ಮರ್ತ್ಬಿಟ್ಟೆ. ತುಂಬ ಒಳ್ಳೆ ಲೆನ್ಸ್ಗಳು, ಅಂದರೆ ಆ ಕ್ಯಾಮ್ರಾಗೆ ಏನು ಸೂಟಬಲ್ ಆಗುತ್ತೆ. ಸೊ ಅದನ್ನು ಯೂಸ್ ಮಾಡಿದ್ದೀವಿ. ಆ್ಯಂಡ್ ಆಲ್ಸೋ ರೆಡ್ ಡ್ರ್ಯಾಗನ್ ಮೇನ್ ಸೀಕ್ವೆನ್ಸಸ್ ಫೈಟ್ಸ್ನೆಲ್ಲ ರೆಡ್ ಡ್ರ್ಯಾಗನಲ್ಲಿ ಶೂಟ್ ಮಾಡ್ಕೊಂಡ್ವಿ. ಟಾಕಿ ಪೋರ್ಷನ್ ಎಲ್ಲ ಸೋನಿ FX3ನಲ್ಲಿ ಮಾಡಿದ್ವಿ. ಅಂದರೆ ದಟ್ ಈಸ್ ಯೂಸರ್ ಫ್ರೆಂಡ್ಲಿ. ಪ್ಲಸ್ ಈಗ ನಾವು ಕಂಪ್ಲೀಟ್ಲಿ ರೆಡ್ ಡ್ರ್ಯಾಗನಲ್ಲೇ ಮಾಡಬೇಕು ಅಥವಾ ಆರಿ ಅಲೆಕ್ಸಾದಲ್ಲೇ ಮಾಡ್ಬೋದಿತ್ತು. ನಮ್ಮದು ನಂಬರ್ ಆಫ್ ಡೇಸ್ ಲಿಮಿಟೆಡ್ ಇರೋದ್ರಿಂದ ಇದು ಅಲೆಕ್ಸಾ ಎಲ್ಲ ನಿಮಗೆ ದಿನಕ್ಕೆ 1-2 ಸೀನ್ ಮ್ಯಾಕ್ಸಿಮಮ್ ಮಾಡ್ಬೋದು. ಬಟ್ ನಾವು ಇದರಲ್ಲಿ ಒಂದು ಲಾಂಗ್ ಸ್ಕೆಡ್ಯೂಲ್ ಹಾಕೊಂಡ್ರೆ, ಒಂದು ದಿನದ್ದು ಬೆಳಗ್ಗೆಯಿಂದ ನೈಟ್ ಶೂಟ್ ಎಲ್ಲ ಮಾಡ್ಕೊಂಡ್ರೆ ಇದರಲ್ಲಿ ನಾವು ಪ್ರಾಬಬ್ಲಿ ಒಂದು 3 to 4 ಸೀನ್ಸ್ ಮಾಡ್ಬೋದು. ಸೊ ನಂಬರ್ ಆಫ್ ಡೇಸ್ ರೆಡ್ಯೂಸ್ ಆಗುತ್ತೆ, ಲೈಕ್ ಬಡ್ಜೆಟ್ಟು ಸ್ವಲ್ಪ ಸೇವ್ ಆಗುತ್ತೆ, ಆ್ಯಂಡ್ ಕ್ವಾಲಿಟಿನೂ ಚೆನ್ನಾಗೇ ಬರುತ್ತೆ. ಲೈಕ್ ಅದನ್ನು ಹ್ಯಾಂಡಲ್ ಮಾಡೋ DOP ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಕ್ಯಾಮ್ರಾದಲ್ಲಿ ಇದಕ್ಕೆ ಬಂದಿದ್ದೀವಿ, ಯೂಸರ್ ಫ್ರೆಂಡ್ಲಿ ಕ್ಯಾಮ್ರಾಗೆ ಬಂದಿರ್ಬೋದು. ಬಟ್ ಲೈಟಿಂಗ್ ನೀವು ಆರಿ ಅಲೆಕ್ಸಾ ಏನು ಇದರಲ್ಲಿ ನೀವು ಲೈಟಿಂಗ್ ಮಾಡ್ತೀರಾ, ಅದೇ ಲೈಟಿಂಗಲ್ಲಿ ತುಂಬ ಪ್ರೊಫೆಷ್ನಲಾಗಿ ಲೈಟಿಂಗ್ ಮಾಡಿಕೊಟ್ಟಿದ್ದಾರೆ. ಒಂದು ವಾರ್ಮ್ ಟಿಂಟಲ್ಲಿ ಹೋಗುತ್ತೆ ಇಡೀ ಸಿನಿಮಾ. ಸೊ ಲೈಟಿಂಗಲ್ಲಿ ನಾವೇನು ಕಾಂಪ್ರಮೈಸ್ ಆಗಿಲ್ಲ. ಲೈಕ್ ಇದು ಯೂಸರ್ ಫ್ರೆಂಡ್ಲಿ, ನಂಬರ್ ಆಫ್ ಡೇಸ್ ಕಟ್ ಮಾಡುತ್ತೆ ಅಂದ್ಬಿಟ್ಟು FX3 ಹೋಗಿದ್ದೀವಿ. ಓಕೆ, ಗಾಟ್. ಎಷ್ಟು ಡೇಸಲ್ಲಿ ಮಾಡಿದ್ರಿ? ಬಿಟ್ವೀನ್ 40 to 45 ಕಾಲ್ ಶೀಟ್ಸ್. ಎಸ್, ಅಲ್ಲ ಕಾಲ್ ಶೀಟ್ಸ್ 45 ಡೇಸ್. ಕಾಲ್ ಶೀಟ್ಸ್ ಜಾಸ್ತಿ ಆಗಿದೆ, ಒಂದು 50-60 ಆಗಿರೋ ಜಾಸ್ತಿ ಆಗಿದೆ. ಯಾಕೆಂದರೆ ತುಂಬ ಸಲ ನಾವು ರೌಂಡ್ ದ ಕ್ಲಾಕ್ ಶೂಟ್ ಮಾಡಿದ್ದೀವಿ, 24 hours ಶೂಟು. ಸೊ ಕಾಲ್ ಶೀಟ್ ಅಲ್ಲೇ 3 ಕಾಲ್ ಶೀಟ್ ಆಗೋಯ್ತು. ಸೊ ಕಾಲ್ ಶೀಟ್ಸ್ ತುಂಬ ಆಗಿದೆ. ಅದೇ ಆರ್ಟಿಸ್ಟ್ಗಳ ಅವೈಲಬಿಲಿಟಿ ಕೆಲವೊಂದು ಸಲ ಇರೋಲ್ಲ, ನಾವು ಮಾಡಲೇಬೇಕಾಗಿರುತ್ತೆ. ಸೊ ಕಂಟಿನ್ಯೂಸ್ ಆಗಿ ತುಂಬ ಸಲ ಮಾಡಿದ್ದೀವಿ ಆ ಥರ. ಓಕೆ. ಸೊ ನಿಮ್ಮ ಬಗ್ಗೆ ಹೇಳಿ, ಅಂದರೆ ನಿಮ್ಮ ಬ್ಯಾಕ್ಗ್ರೌಂಡ್ ಏನು, ನಿಮ್ಮ ಯಾವ ಫೀಲ್ಡಿಂದ ಬಂದಿರಿ? ಆ್ಯಂಡ್ ನನಗೆ ಗೊತ್ತಿರೋದು ಅಭಿನಯ ತರಂಗ ಮಾತ್ರ. ಸೊ ನಿಮ್ಮದೊಂದು ಜರ್ನಿ ಬಗ್ಗೆ. ನಾನು ಹುಟ್ಟು ಬೆಳೆದಿದ್ದು ಚಿಕ್ಕಮಗಳೂರು. ಓಕೆ. ಬ್ಯಾಂಗ್ಳೂರ್ಗೆ ಇಂಜಿನಿಯರಿಂಗಿಗೆ ಅಂತ ಬಂದೆ. ದಯಾನಂದ ಸಾಗರಲ್ಲಿ ಇಂಜಿನಿಯರಿಂಗ್ ಮಾಡಿದೆ, ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟು ಅದು ಮಾಡಿದೆ. ಅದು ಆಗಸ್ಟಲ್ಲಿ ನಂದು ಗ್ರ್ಯಾಜುಯೇಷನ್ ಆಯಿತು. ಲೈಕ್ ಅಕ್ಟೋಬರಲ್ಲಿ ಅಭಿನಯ ತರಂಗ ಜಾಯ್ನ್ ಆಗಿಬಿಟ್ಟೆ. ಇಂಜಿನಿಯರಿಂಗ್ ಮಾಡ್ತಾನೂ ಒಂದಿಷ್ಟು ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೆ. ಶಾರ್ಟ್ ಫಿಲ್ಮ್ಸ್ ಮಾಡಿ ಇಲ್ಲ ನಾನು ಪ್ರಾಪರ್ ಟ್ರೈನ್ ಆಗಬೇಕು ಅಂದ್ಬಿಟ್ಟು
ನಂದು ಅಭಿನಯ ತರಂಗ ಒಂದು ಅದು ಇರೋದ್ರಲ್ಲಿ ದಿ ಬೆಸ್ಟ್ ಅನ್ಕೊತೀನಿ. ನೀನಾಸಂ ಅಭಿನಯ ತರಂಗ ಇದೆಲ್ಲ ಟಾಪ್ 2 ಅಲ್ಲಿ ಬರುತ್ತೆ. ಇದು ಬೆಸ್ಟ್ ಚಾಯ್ಸ್ ಅನಿಸ್ತು. ಅಭಿನಯ ತರಂಗದಲ್ಲಿ 1.5 year ಇಲ್ಲಿ ಟ್ರೈನಿಂಗ್ ತೊಗೊಂಡೆ. ಇಟ್ಸ್ ಕಂಪ್ಲೀಟ್ಲಿ ಡ್ರಾಮಾ ಸ್ಕೂಲ್ ಇದು. ಇದು ಮುಗಿಸ್ಕೊಂಡು ಮತ್ತೊಂದು ಶಾರ್ಟ್ ಫಿಲ್ಮ್ಸ್ ಮಾಡಿ ನನ್ನದೇ ಒಂದು ಟೀಮ್ ಕಟ್ಕೊಂಡು ಸೊ ಐ ಕೇಮ್ ಟು ಸಿನಿಮಾ. ಈ ಸಿನಿಮಾ ಸ್ಟಾರ್ಟ್ ಮಾಡಿ ಮುಗಿಸಿದ್ದೀವಿ. ಈ ಥರದಿಂದನೇ ಡೆಬ್ಯೂ ಅಲ್ಲ ನಿಮ್ಮದು? ಎಸ್, ಹೌದು. ಓಕೆ. ಸೊ ನೀವು ಅಭಿನಯ ತರಂಗ ಇಂದ ಬಂದಿರೋದ್ರಿಂದ ಕೇಳ್ತಿರೋದು, ಎಸ್, ಈ ಸಿನಿಮಾ ಆ್ಯಕ್ಟಿಂಗಿಗೂ ಥಿಯೇಟ್ರ್ ಆ್ಯಕ್ಟಿಂಗಿಗೂ ಮೇಜರ್ ಡಿಫ್ರೆನ್ಸಸ್ ಅಂತ ಏನಾಗುತ್ತೆ? ಆ್ಯಕ್ಟಿಂಗ್ ಎಲ್ಲ ಒಂದೇ. ನಮಗೆ ಇವಾಗ ಏನಾಗ್ಬಿಡುತ್ತೆ, ಈಗ ಥಿಯೇಟರ್ ಮಾಡಿದ್ರೆ ನೀವು ಒಂದು ಸ್ವಲ್ಪ ಜಾಸ್ತಿ ಎಮೋಟ್ ಮಾಡಬೇಕಾಗುತ್ತೆ. ನಿಮ್ಮದು ಬಾಡಿ ಲ್ಯಾಂಗ್ವೇಜ್ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. ನೀವು ಸಿನಿಮಾದಲ್ಲಿ ಅಷ್ಟು ಯೂಸ್ ಮಾಡೋಕ್ಕಾಗಲ್ಲ. ಕ್ಯಾಮ್ರಾಗೆ ಎಷ್ಟು ಬೇಕು ಅಷ್ಟು ಮಾಡ್ಬೋದು, ಬಟ್ ಆ್ಯಕ್ಟಿಂಗ್ ಎಲ್ಲ ಒಂದೇ ಅಲ್ವಾ. ನೀವೇನು ಕನ್ವೆ ಮಾಡೋಕ್ಕೆ ಹೋಗ್ತೀರಾ ಅದೆಲ್ಲ ಸೇಮೇ, ಬಟ್ ದ ವೇ ಆಫ್ ಪ್ರೆಸೆಂಟೇಷನ್ ಸ್ವಲ್ಪ ಚೇಂಜ್ ನಾವು ಮಾಡ್ಕೋಬೇಕಾಗುತ್ತೆ. ಐ ಡೋಂಟ್ ಥಿಂಕ್ ಮಚ್ ಡಿಫ್ರೆನ್ಸ್. ನೀವು ಒಂದು ಸಲ ಥಿಯೇಟರ್ ಮಾಡಿಬಿಟ್ರೆ ನೀವು ಸಿನಿಮಾಗೆ ಎಷ್ಟು ಬೇಕೋ ಅಷ್ಟು ಮಾಡಬೇಕು ಅನ್ನೋದು ನೀವು ಕಲ್ತ್ಕೊತೀರ. ಇನಿಷಿಯಲಿ ಸ್ವಲ್ಪ ಇದಾಗ್ಬೋದು, ಏಕೆಂದರೆ ಕ್ಲೋಸಪ್ಸ್ ಇಟ್ಟರೆ ಕ್ಲೋಸಪ್ಪಿಗೆ ಎಷ್ಟು ಮಾಡಬೇಕು ಅಷ್ಟರಲ್ಲೇ ಮಾಡಬೇಕಾಗತ್ತೆ. ವೈಡ್ ಮಾಡಿದ್ರೆ ವೈಡಿಗೆ ಎಷ್ಟು ಮಾಡಬೇಕು ಅಷ್ಟು ಮಾಡಬೇಕಾಗತ್ತೆ ವೈಡ್ ಆ್ಯಂಗಲಲ್ಲಿ. ಅದರಲ್ಲಿ ಹಂಗಲ್ಲ, ನೀವು ಅಷ್ಟು ಆಡಿಟೋರಿಯಮಲ್ಲಿ ಅಷ್ಟು ಜನಕ್ಕೆ ಎಷ್ಟು ಮಾಡಬೇಕೋ ಅಷ್ಟು ಬಾಡಿ ಲ್ಯಾಂಗ್ವೇಜಲ್ಲಿ ನೀವು ತೋರಿಸೋದು ಒಂಥರ ಫ್ರೀ ಇರುತ್ತೆ. ಸೊ ದಿಸ್ ಈಸ್ ದ ಡಿಫ್ರೆನ್ಸ್. ಐ ಡೋಂಟ್ ಥಿಂಕ್ ನೀವು ಒಂದು ಸಲ ಥಿಯೇಟರ್ ಮಾಡಿಬಿಟ್ರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿಗೆ ಎಷ್ಟು ಮಾಡಬೇಕು ಇಲ್ಲಿಗೆ ಎಷ್ಟು ಮಾಡಬೇಕು ಅಂತ ಗೊತ್ತಾಗುತ್ತೆ. ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಐ ಡೋಂಟ್ ಥಿಂಕ್ ದೇರ್ ಇಸ್ ಅ ಮಚ್ ಡಿಫ್ರೆನ್ಸ್. ಓಕೆ. ಡೈರೆಕ್ಟ್ನ ಹೇಗೆ ಆಯ್ಕೆ ಮಾಡಿಕೊಂಡ್ರಿ ನೀವು? ಇದೇ ಕಥೆನ ಏನಕ್ಕೆ ಸೆಲೆಕ್ಟ್ ಮಾಡಿದ್ರಿ? ಆ್ಯಕ್ಚುಲಿ ನಾನು ಒಂದು 50-55 ಸ್ಕ್ರಿಪ್ಟ್ಸ್ ಕೇಳಿಬಿಟ್ಟಿದ್ದೆ. ಕೊನೆಗೊಬ್ಬರು ನನಗೆ ಯಾರು ಅಭಿನಯ ತರಂಗ ಕರ್ಕೊಂಡೋಗಿ ಸೇರಿಸಿದ್ರು, ನಾ ಶಾರ್ಟ್ ಫಿಲ್ಮ್ ಮಾಡ್ಬೇಕಾದ್ರೆ ಭರತ್ ಕೊಳ್ಳಿ ಅಂತ, ವರ್ಧನ್ ಕೊಳ್ಳಿ ಅಂತ ಇದ್ದಾರೆ. ಅವರು ಶಾರ್ಟ್ ಫಿಲ್ಮ್ ಮಾಡ್ಬೇಕಾದ್ರೆ ಜೊತೆಗಿದ್ದವರು. ನನ್ನ ಇಂಟ್ರೆಸ್ಟ್ ನೋಡಿ ನಾನು ಮಾಡ್ತಿದ್ದಿದ್ದು, ನನ್ನ ಸಿನಿಮಾ ಮೇಲೆ ತೋರಿಸ್ತಿದ್ದಿದ್ದು ಇಂಟ್ರೆಸ್ಟ್ ಎಲ್ಲ ನೋಡಿ, ಇಲ್ಲ ನೀನು ಪ್ರಾಪರಾಗಿ ಟ್ರೈನ್ ಆಗೋ, ನಿನಗೆ ಇಲ್ಲಿ ಸೇರ್ಕೊಳ್ಳೋ ಒಂದು ಇದಿದೆ, ನೀನು ಇನ್ನೂ ಗ್ರೂಮಪ್ ಆದರೆ ನೀನು ಇನ್ನೂ ಇಂಪ್ರೂವ್ ಆಗಿ ಇದೇ ಇಂಟ್ರೆಸ್ಟ್ ತೋರಿಸಿದ್ರೆ ನೀನು ಇದು ಒಳ್ಳೆ ನಟ ಆಗ್ಬೋದು ಅಂತ ನನಗೆ ಅವರು ಅಲ್ಲೇ ಟ್ರೈನ್ ಆಗಿದ್ದ, ವರ್ಧನ್ ಕೊಳ್ಳಿ ಅಂತ. ಈಸ್ ಅ ವಂಡರ್ಫುಲ್ ಮೈಮ್ ಆರ್ಟಿಸ್ಟ್ ಕೂಡ. ನಮಗೆ ಅವರೇ ಕಲಿಸ್ಕೊಟ್ಟಿದ್ದು ಮೈಮು ಇದರಲ್ಲಿ ಅಭಿನಯ ತರಂಗದಲ್ಲಿ. ಅವರು ನನಗೆ ಜಾಯಿನ್ ಮಾಡಿಸಿದ್ರು ಅಭಿನಯ ತರಂಗದಲ್ಲಿ. ಅವ್ರ ಬ್ಯಾಚ್ ಅಂದರೆ ನನ್ನ ಸೀನಿಯರ್ ಬ್ಯಾಚಲ್ಲಿ ವೆಂಕಟೇಶ್ ಅಂತ ಒಬ್ಬರು ಇದ್ದಾರೆ. ನಾನು ಹಿಂಗೆ ಸ್ಕ್ರಿಪ್ಟ್ ಎಲ್ಲ ಹುಡುಕ್ತಿದ್ದೆ, ಸಿಕ್ಕಲಿಲ್ಲ. ಕೊನೆಗೆ ಏನಾಯಿತು ಅಂತ ಅವ್ರು ಫೋನ್ ಮಾಡಿದ್ರು, ಹಿಂಗೆ ಕತೆ ಸಿಗ್ತಾ ಇಲ್ಲ ನನಗೆ ಅಂದ್ಕೊಂಡಿರೋ ಥರ. ಅವರು ಒಂದು ಸಲ ಕರ್ಕೊಂಬಂದರು. ನನ್ನ ಬ್ಯಾಚಲ್ಲಿ ಒಬ್ಬರು ಇದ್ದಾರೆ, ನಾನು ಕರ್ಕೊಬರ್ತೀನಿ ಅಂದ್ಬಿಟ್ಟು ಕರ್ಕೊಂಬಂದರು. ಒಂದು ರೀಡಿಂಗಲ್ಲಿ ಎಸ್ ಓಕೆ ಮಾಡಿದೆ. ಹಿ ವಾಸ್ ವೆರಿ ಪ್ರಿಸೈಸ್, ಪರ್ಫೆಕ್ಟ್. ಅಂದರೆ ಆ ಸ್ಕ್ರಿಪ್ಟ್ ಮೇಲೆ ಎಷ್ಟು ವರ್ಕ್ ಮಾಡಿದ್ದಾರೆ, ಎಷ್ಟು ಪ್ರಿವಿಜುವಲೈಸ್ ಮಾಡಿದ್ದಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತಾಯಿತು. ಸೊ ಐ ಸೆಲೆಕ್ಟೆಡ್. ಅದೇ ಥರ ನಮಗೆ ನಾವೇನು ಕತೆ ಸೆಲೆಕ್ಟ್ ಮಾಡಿದ್ದೀವಿ ಅದೇ ಥರ ಒಳ್ಳೆ DOP ಇದ್ದಾರೆ. ಅದನ್ನು ಏನು ಕನ್ವೆ ಮಾಡೋಕ್ಕೆ ಏನು ಬೇಕೋ ರಾಜ್ಕಾಂತ್ ಅಂತ DOP ಪರ್ಫೆಕ್ಟಾಗಿ ನಮಗೆ ನಮ್ಮ ಬಡ್ಜೆಟ್ಟಿಗೆ ಎಷ್ಟು ಬೆಸ್ಟಾಗಿ ಕೊಡ್ಬೋದು ಅಷ್ಟು ಸೂಪರಾಗಿ ನಮಗೆ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಎಡಿಟರ್ ಶಶಿಧರ್ ಅಂತ. ಸಿನಿಮಾದ ನಾವು ಎಷ್ಟು ಕಟ್ಸ್ ಮಾಡಿದ್ದೀವಿ ಅಂತಲೇ ನಂಗೆ ಜ್ಞಾಪಕ ಇಲ್ಲ. ಲೈಕ್ ಟೂ ಮೆನಿ ಕಟ್ಸ್ ಆ್ಯಂಡ್ ಇದು ಒಂದು ತುಂಬ ಲೇಯರ್ಸಲ್ಲಿ ಹೋಗೋ ಸ್ಕ್ರೀನ್ ಪ್ಲೇ. ಇಟ್ಸ್ ನಾಟ್ ಅ ಸ್ಟ್ರೇಟ್ ಫಿಲ್ಮ್, ಪ್ಯಾರಲಲ್ ಸ್ಕ್ರೀನ್ ಪ್ಲೇ ಹೋಗ್ತಾ ಇರುತ್ತೆ. ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದ್ರಿಂದ ಸೊ ಅವ್ರದ್ದು ಎಫರ್ಟು ತುಂಬ ಇದೆ. ಸೊ ಪ್ರತಿಯೊಂದು ಡಿಪಾರ್ಟ್ಮೆಂಟು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಆ್ಯಂಡ್ ಎವ್ರಿ ಒನ್ ಹ್ಯಾಸ್ ದೇರ್ ಓನ್ ಪ್ಯಾಷನ್. ಸಿನಿಮಾ ಗೆಲ್ಲಬೇಕು, ಇದರಿಂದ ನಮಗೆ ಹೆಸರಾಗಬೇಕು ಅಂತ ಎಲ್ಲರೂ ಎಷ್ಟು ನಮ್ಮ ಸಿನಿಮಾ ಮೇಲೆ ಪ್ಯಾಷನೇಟಾಗಿ ಕೆಲಸ ಮಾಡಿದ್ರು ಅಂದರೆ, ಅವ್ರು ಇಷ್ಟು ದಿನ ಈ ಥರ ಪ್ರಾಡಕ್ಟ್ ಸಿಗೋಕ್ಕೆ ಕಾಯ್ತಿದ್ವಿ, ಇದರಿಂದ ನಮಗೆ ಹೆಸರಾಗುತ್ತೆ ಅನ್ನೋ ಥರ ಕೆಲಸ ಮಾಡಿದ್ರು. ಸೊ ಐ ಆಮ್ ವೆರಿ ಹ್ಯಾಪಿ. ಸೊ ಕೊನೆಯದಾಗಿ ಟಾರ್ಟಾಯ್ಸ್ ಈ ಫ್ರೈಡೇ ರಿಲೀಸ್ ಆಗ್ತಾ ಇದೆ, 24th October. ಸೊ ಇಫ್ ಐ ಆಮ್ ನಾಟ್ ರಾಂಗ್ ಒಂದು ಲಿಮಿಟೆಡ್ ಸ್ಕ್ರೀನ್ಸ್ ಅಂತ ಹಾಕೊಂಡಿದ್ದೀರಾ? ವೆರಿ ಲಿಮಿಟೆಡ್ ಸ್ಕ್ರೀನ್ಸಲ್ಲಿ ಬರುತ್ತೆ. ಓಕೆ. ಇನಿಷಿಯಲ್ ಥಿಯೇಟರ್ ಲಿಸ್ಟ್ ತುಂಬ ಚಿಕ್ಕದಿರುತ್ತೆ. ದಟ್ ಈಸ್ ಇಂಟೆನ್ಷನಲ್. ಈಗ ನಾನು 50 ಸ್ಕ್ರೀನ್ ಕೊಡಿ ಅಂದರೆ ಕೊಡ್ತಾರೆ, ದಟ್ ಈಸ್ ನಾಟ್ ಅನ್ ಇಶ್ಯೂ. ಬಟ್ ನಾನೇ ತುಂಬ ಲಿಮಿಟೆಡ್ಗೆ ಹೋಗ್ತಿದ್ದೀನಿ. ಐ ಹ್ಯಾವ್ ಟು ಕಾನ್ಸಂಟ್ರೇಟ್ ಓನ್ಲಿ ಆನ್ ದಿಸ್ ಸ್ಮಾಲ್ ಸ್ಕ್ರೀನ್ಸ್. ಲೇಟರ್ ಆನ್ ನನ್ನ ಸಿನಿಮಾ ಜನ ಬಂದು ಅದರಿಂದ ಏನು ರಿವ್ಯೂ ಬರುತ್ತೆ ಅದನ್ನ ನೋಡ್ಕೊಂಡು ಸ್ಕ್ರೀನ್ಸ್ ಇನ್ಕ್ರೀಸ್ ಮಾಡೋಣ ಅಂತ. ಓಕೆ. ಸೊ ಮೈ ಇನಿಷಿಯಲ್ ಪ್ಲ್ಯಾನ್ ಇಸ್ ದಿಸ್. ಸೊ ಮುಂದೆ
ಹೋಪಿಂಗ್ ಫಾರ್ ದ ಬೆಸ್ಟ್. ಇನ್ನೂ ಎಲ್ಲ ಕಡೆ ರಿಲೀಸ್ ಆಗಿ ಇನ್ನೂ ದೊಡ್ಡದಾಗಿ ಹಿಟ್ಟಾಗಲಿ ಅನ್ನೋದೇ ನನಗೆ ಇಷ್ಟ ಇರೋದು. ಸೊ ಚಿಕ್ಕದಾಗೆ ಹೋಗೋಣ ಅಂತ ಇನಿಷಿಯಲಿ ವೆರಿ ಸ್ಮಾಲ್ ಥಿಯೇಟರ್ ಲಿಸ್ಟ್ ಇಟ್ಕೊಂಡಿದ್ದೀನಿ. ಸೊ ವಾಟ್ ಕ್ಯಾನ್ ವಿ ಎಕ್ಸ್ಪೆಕ್ಟ್ ಆಸ್ ಆಡಿಯನ್ಸ್ ಸ್ಟಾರ್ಟರ್ಸ್ ಎಲ್ಲ? ನೀವೇನು ಸಸ್ಪೆನ್ಸ್ ಥ್ರಿಲ್ಲರ್ ಮರ್ಡರ್ ಮಿಸ್ಟ್ರಿ ಸಿನಿಮಾಗಳು ನೀವು ನೋಡ್ತೀರಾ ಓ ಟಿ ಟಿಲಾಗಲಿ ಅಥವಾ ಬೇರೆ ಲ್ಯಾಂಗ್ವೇಜ್ ಸಿನಿಮಾದಲ್ಲಿ ಏನು ನೋಡ್ತೀರಾ, ಮಲಯಾಳಮಲ್ಲಿ ಜಾಸ್ತಿ ಈ ಥರದ ಕಂಟೆಂಟ್ಸ್ ಬರುತ್ತೆ. ರೆಗ್ಯುಲರ್ ಒಂದು ಪ್ಯಾಟ್ರನ್ ಇದೆ. ಒಂದು ಕೊಲೆ ಆಗುತ್ತೆ, ಅದು ಯಾರು ಮಾಡಿದ್ದಾರೆ ಅಂತ ಹುಡ್ಕೊಂಡು ಹೋಗೋದು, ಒಂದಿಷ್ಟು ಕ್ಲೂ ಸಿಗುತ್ತೆ. ಸೊ ದಿಸ್ ಈಸ್ ದ ರೆಗ್ಯುಲರ್ ಪ್ಯಾಟ್ರನ್ ವಾಟ್ ಆಲ್ಮೋಸ್ಟ್ ಎವ್ರಿ ಒನ್ ಫಾಲೋ. ಬಟ್ ನಂದರಲ್ಲಿ ತುಂಬ ಕೊಲೆಗಳಾಗುತ್ತೆ, ತುಂಬ ಲೇಯರ್ಸಲ್ಲಿದೆ ನಿಮಗೆ ಸಸ್ಪೆನ್ಸು. ನಿಮಗೆ ಕೊಲೆನ ಯಾರು ಮಾಡಿಸ್ತಿದ್ದಾರೆ ಅನ್ನೋದು ಒಂದು ಡಿಫ್ರೆಂಟ್ ಲೈನ್ ಆದರೆ ಅದರಿಂದ ಒಂದು ದೊಡ್ಡ ಮೇಜರ್ ಕಂಟೆಂಟ್ ಇದೆ. ಸೊ ದಟ್ ಈಸ್ ವೆರಿ ಮಚ್ ಅನ್ಎಕ್ಸ್ಪ್ಲೋರ್ಡ್ ಕಂಟೆಂಟ್. ಅದು ಯಾರೂ ಟಚ್ ಮಾಡಿಲ್ಲ ಆ ಕಂಟೆಂಟು, ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಸೊ ರೆಸ್ಪಾನ್ಸಿಂದನೂ ಗೊತ್ತಾಗಿದೆ. ಲೈಕ್ ನೀವೊಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಮಾಡ್ತೀರ. ಈ ಸಿನಿಮಾ ನೋಡಿ ಆಚೆ ಬಂದರೆ ನಿಮಗೊಂದು ಅರ್ಧ ಗಂಟೆನಾರೋ ನಮ್ಮದು ಕಂಟೆಂಟಿಂದ ಒಂದು ಗುಂಗಿರುತ್ತೆ. ಸೊ ಅದನ್ನು ನಾನು 100% ಅಶ್ಯೂರ್ ಮಾಡ್ತೀನಿ. ಸೊ ದಟ್ ಈಸ್ ಮೈ ಒಂದು ಯು ಎಸ್ ಪಿ ನನ್ನ ಸಿನಿಮಾದ ಯು ಎಸ್ ಪಿನೇ ಅದು. ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಮಾಡಿ ಆಚೆ ಬರ್ತೀರಾ. ಸಿನಿಮಾ ನೋಡಿ ಆಚೆ ಬಂದಮೇಲೆ ಒಂದಿಷ್ಟು ಜನದ ಹತ್ರ ನೀವು ಈ ಸಬ್ಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತೀರಾ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ನೈಸ್. ಓಕೆ, ಸುಮಾರು ಇನ್ಸೈಟ್ಸ್ ಕೊಟ್ರಿ. ಆ್ಯಂಡ್ ಯುನೋ ಒಂದು ಡಿಫ್ರೆಂಟ್ ಟೈಪ್ ಆಫ್ ವೇಯಲ್ಲಿ ರಿಲೀಸ್ ಮಾಡೋಕ್ಕೆ ಹೊರಟಿದ್ದೀರಾ. ಎಸ್. ಆನ್ ದ್ಯಾಟ್ ನೋಟ್, ಯಾರ್ಯಾರು ಟ್ರೈಲರ್ ನೋಡಿ ಸಾಧ್ಯವಾದಷ್ಟು ಮೊದಲ 2-3 ದಿವಸದ ಒಳಗೇ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಸಿನಿಮಾ ನೋಡಿ. ಬಿಕಾಸ್ ಮುಂಚೆ ಥರ 1 ವೀಕ್ ವಿಂಡೋನು ಇವಾಗ ಸಿಗೋದು ಕಷ್ಟ ಆಗಿದೆ, ಎಸ್ಪೆಷಲಿ ಫಾರ್ ನ್ಯೂ ಕಮರ್ಸ್ ಫಿಲಮ್ಸ್. ನಿಮಗೆ ಸಿನಿಮಾ ಇಷ್ಟ ಆದರೆ ಇನ್ನೊಂದು 4 ಜನಕ್ಕೆ ನೋಡೋಕ್ಕೆ ಹೇಳಿ. ಸೊ ಆನ್ ದ್ಯಾಟ್ ನೋಟ್, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ಸರ್.